ತುಟ್ಟಿ ಭತ್ಯೆ ವೇತನ ಪರಿಷ್ಕರಣೆ ಯಾವಾಗ ಎಂದು ಕಾತುರದಿಂದ ಕಾಯುತ್ತಿರುವ ಸರ್ಕಾರಿ ನೌಕರರಿಗೆ ಯುಗಾದಿ ಹಬ್ಬದ ಮೊದಲೇ ಸಿಹಿ ಸುದ್ದಿಯೊಂದು ಸಿಗಲಿದೆ. ಹೊಸ ವೇತನ ಆಯೋಗ ಜಾರಿ, ತುಟ್ಟಿ ಭತ್ಯೆ ಏರಿಕೆ, ವೇತನ ಹೆಚ್ಚಳಕ್ಕಾಗಿ ಕಾಯುತ್ತಿರುವ ಲಕ್ಷಾಂತರ ಮಂದಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಯುಗಾದಿ ಹಬ್ಬಕ್ಕೂ ಮೊದಲೇ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆ ಇದ್ದು, 8ನೇ ವೇತನ ಆಯೋಗದಲ್ಲಿ ಡಿಎ ಹೆಚ್ಚಳ, ವೇತನ ಏರಿಕೆಗೆ ಸಂಬಂಧಿಸಿದಂತೆ ಭರ್ಜರಿ ಗುಡ್ ನ್ಯೂಸ್ ಒಂದನ್ನು ಸರ್ಕಾರ ಪ್ರಕಟಿಸಿದೆ. ಹಣಕಾಸು ಸಚಿವಾಲಯದ ಕಾರ್ಮಿಕ ಬ್ಯೂರೋ ಬಿಡುಗಡೆ ಮಾಡಿರುವ AICPIW ದತ್ತಾಂಶ ತುಟ್ಟಿ ಭತ್ಯೆ ಹೆಚ್ಚಳವನ್ನು ನಿರ್ಧರಿಸಲು ಸಹಾಯಕವಾಗಿದೆ. ವಾಸ್ತವವಾಗಿ AICPIW ದತ್ತಾಂಶವು ಕೈಗಾರಿಕಾ ಕಾರ್ಮಿಕರು ಸೇವಿಸುವ ಸ್ಥಿರ ಸರಕುಗಳ ಮತ್ತು ಸೇವೆಗಳ ಚಿಲ್ಲರೆ ಬೆಲೆಗಳಲ್ಲಿನ ಸಾಪೇಕ್ಷ ಬದಲಾವಣೆಗಳನ್ನು ಅಳೆಯುತ್ತದೆ. ವರ್ಷಕ್ಕೆ 2 ಬಾರಿ ತುಟ್ಟಿ ಭತ್ಯೆ ಪರಿಷ್ಕರಿಸುವ ಸರ್ಕಾರ ಸಾಮಾನ್ಯವಾಗಿ ಹೋಳಿ ಹಬ್ಬದ ಮೊದಲು ಜನವರಿಯ ಡಿಎ ಘೋಷಿಸಲಾಗುತ್ತಿತ್ತು. ಆದರೆ ಇದುವರೆಗೂ ಸರ್ಕಾರ ಈ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ. ಇದೀಗ ಯುಗಾದಿ ಹಬ್ಬದ ವೇಳೆಗೆ ಜನವರಿ 2026ರ ಡಿಎ ಏರಿಕೆ ಮಾಡಬಹುದು ಎಂದು ಹೇಳಲಾಗುತ್ತಿದೆ. ಮಾರ್ಚ್ 11, 18 ಅಥವಾ 25ರಂದು ಸಚಿವ ಸಂಪುಟ ಸಭೆ ನಡೆಯುವ ಸಾಧ್ಯತೆ ಇದ್ದು, ಈ ಸಭೆಯಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳದ ಬಗ್ಗೆ ಮಹತ್ವದ ಮಾಹಿತಿ ಹೊರಬೀಳುವ ನಿರೀಕ್ಷೆ ಇದೆ. ಆದರೆ ಮೋದಿ ಸರ್ಕಾರ ಈ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ. ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಕೈಗಾರಿಕಾ ಕಾರ್ಮಿಕರ 12 ತಿಂಗಳ ಸರಾಸರಿ ದತ್ತಾಂಶಗಳನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಡಿಸೆಂಬರ್ 2025ರ AICPI ದತ್ತಾಂಶದ ಆಧಾರದ ಮೇಲೆ ಜನವರಿ 2026ರದ ಡಿಎ ಅನ್ನು ಲೆಕ್ಕ ಹಾಕಲಾಗುತ್ತಿದ್ದು, ಜನವರಿ 2026ರಲ್ಲಿ 2% ಡಿಎ ಹೆಚ್ಚಳವನ್ನು ನಿರೀಕ್ಷಿಸಲಾಗಿದೆ. ಆದರೂ ಸರ್ಕಾರದ ಅಧಿಸೂಚನೆ ಹೊರಡಿಸಿದ ನಂತರವೇ ತುಟ್ಟಿ ಭತ್ಯೆ ಏರಿಕೆ ಹಾಗೂ ವೇತನ ಹೆಚ್ಚಳದಲ್ಲಿ ಇದರ ಎಫೆಕ್ಟ್ ಎಷ್ಟೆಂದು ಗೊತ್ತಾಗಲಿದೆ. ತುಟ್ಟಿ ಭತ್ಯೆ ಪರಿಷ್ಕರಣೆಯು ಹೆಚ್ಚುತ್ತಿರುವ ಹಣದುಬ್ಬರ ದರಕ್ಕೆ ಅನುಗುಣವಾಗಿ ಸರ್ಕಾರಿ ನೌಕರರ ಮೂಲ ವೇತನವನ್ನು ಸರಿಹೊಂದಿಸುತ್ತದೆ. ಸರ್ಕಾರಿ ನೌಕರರು ತಮ್ಮ ಮೂಲ ವೇತನದ ಶೇಕಡಾವಾರು ಪ್ರಮಾಣದಲ್ಲಿ ಡಿಎ ಅನ್ನು ಪಡೆಯುತ್ತಾರೆ. ವೇತನ ಆಯೋಗದ ಉದ್ದಕ್ಕೂ ಮತ್ತು ಮುಂದಿನ ವೇತನ ಆಯೋಗದ ಅನುಷ್ಠಾನದವರೆಗೆ ಉದ್ಯೋಗಿಯ ಮೂಲ ವೇತನವು ಒಂದೇ ಆಗಿರುತ್ತದೆ. ಈ ಅವಧಿಯಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಹೆಚ್ಚಾಗುವ ಡಿಎ ವೇತನ ಹೆಚ್ಚಳದ ಅತ್ಯಂತ ಪರಿಣಾಮಕಾರಿ ವಿಧಾನಗಳಲ್ಲಿ ಒಂದಾಗಿದೆ. ಪಿಂಚಣಿದಾರರು ಸಹ ಡಿಎ ಅನ್ನು ಪಡೆಯುತ್ತಾರೆ. ಇದು ವರ್ಷಕ್ಕೆ 2 ಬಾರಿ ಸ್ಥಿರ ಪಿಂಚಣಿಯ ಹೆಚ್ಚಳವನ್ನು ಖಚಿತಪಡಿಸುತ್ತದೆ. ಈ ಬಾರಿ 2% ಡಿಎ ಹೆಚ್ಚಳವಾಗುವ ಸಾಧ್ಯತೆ ಇದ್ದು, ಯುಗಾದಿ ಹಬ್ಬಕ್ಕೂ ಮೊದಲೇ ಸರ್ಕಾರ ಅಧಿಕೃತ ಘೋಷಣೆ ಮಾಡಲಿದೆ ಎಂದು ಹೇಳಲಾಗುತ್ತಿದೆ. ಯಾವುದಕ್ಕೂ ಸರ್ಕಾರಿ ನೌಕರರು ಇನ್ನು ಸ್ವಲ್ಪ ದಿನ ಕಾಯಬೇಕು. ಡಿಎಗೆ ಸಂಬಂಧಪಟ್ಟಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.